ಅಲ್ಲಿ ಪೋಷಕರೆಲ್ಲ ಆರೋಪ ಮಾಡಿದ್ದು ಶಿಕ್ಷಕಿಯ ಮೇಲೆ, ಅವ್ರ ಮೇಲೆ ಎಫ್ಐಆರ್ ಹಾಕೋದಿಲ್ಲ, ಅವ್ರನ್ನ ಅಮಾನತು ಮಾಡ್ತಾರೆ ಅಷ್ಟೇ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಿದ್ದು. ಇನ್ನು ವೇದವ್ಯಾಸ್ ಕಾಮತ್ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆ, ರಾಮನ ಬಗ್ಗೆ ಅವಳನ್ನ ಪ್ರಶ್ನಿಸಿದ್ದೇ ತಪ್ಪ, ಕಾಂಗ್ರೆಸ್ಗೆ ಕಾನೂನು ರೀತಿಯಲ್ಲಿ ಉತ್ತರ ಕೊಡ್ತೀವಿ ಅಂತ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ದಾರೆ ನೋಡೋಣ. ಜೆರೋಸಾ ಸ್ಕೂಲ್ನಲ್ಲಿ ಶಿಕ್ಷಕಿ ಹಿಂದೂ ಧರ್ಮದ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಆ ಸ್ಥಳೀಯ ಶಾಸಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಂಗಳೂರಿನ ಶಾಸಕ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಜೊತೆಗೆ ವಿಎಚ್ಪಿ ಮುಖಂಡರ ಮೇಲೂ ಪ್ರಕರಣ ದಾಖಲಾಗಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ರವರಿದ್ದಾರೆ. ಸರ್, ನೀವು ಅವತ್ತು ಅಲ್ಲಿಗೆ ಹೋಗಿರುವುದು ತಪ್ಪು ಅನ್ನುವಂಥದ್ದು, ಜೊತೆಗೆ ಕೋಮು ಪ್ರಚೋದನೆ ಮಾಡಿದಿರಿ, ಆ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ ಎಫ್ಐಆರ್ ದಾಖಲಾಗಿದೆ. ಏನು ಅನಿಸುತ್ತೆ? ಘಟನೆ ಆದಂಥ 3ನೇ ದಿವಸ ನಾನು ಶಾಲೆಯ ಹೊರಗಡೆ ಹೋಗಿದ್ದೆ. ಅದು ಕೂಡ ನನ್ನ ಕ್ಷೇತ್ರದ ಜನರು, ಹೆತ್ತವರು, ಮತದಾರರು, ನೂರಾರು 500-600 ಜನರು ಅಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಿರುವಾಗ 3ನೇ ದಿನ ಪ್ರತಿಭಟನೆ ಆಗ್ತಿರುವಂಥ ಸಂದರ್ಭದಲ್ಲಿ ನನಗೆ ಕರೆ ಮಾಡಿ ಕರೆದ್ರು. ಒಂದು ಸ್ಥಳೀಯ ಶಾಸಕನಾಗಿ ಪ್ರತಿಭಟನೆ ಆಗ್ತಿರುವಂಥ ಜಾಗದಲ್ಲಿ ನನ್ನನ್ನು ಕರೆದಾಗ ಹೋಗಬೇಕಾದಂಥ ಜವಾಬ್ದಾರಿ ನಂದು. ಹೋಗಿದ್ದೇನೆ. ಆವಾಗ ಅಲ್ಲಿ ಹೆತ್ತವರ ಹತ್ರ, ಮಕ್ಕಳ ಹತ್ರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡಿದ್ದೇನೆ. ಆವಾಗ ಟೀಚರ್ನವರ ಹತ್ರ ಮತ್ತು ಅಡ್ಮಿನಿಸ್ಟ್ರೇಷನ್ ಹತ್ರ ಮತ್ತು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಅವರನ್ನು ಕರೆದು ಮಾತಾಡಿಸಬೇಕು ಅಂತ 11 ಗಂಟೆಯಿಂದ 4 ಗಂಟೆ ತನಕ ನಾನು ಕಾದಿದ್ದೇನೆ. ನನ್ನನ್ನು ಒಳಗಡೆನೂ ಕರೀಲಿಲ್ಲ, ಗೇಟ್ನ ಒಳಗಡೆನೂ ಕರೀಲಿಲ್ಲ ಮತ್ತು ನನ್ನನ್ನು ಮಾತಾಡಿಸಲಿಕ್ಕೆ ಹೊರಗಡೆನೂ ಬಂದಿಲ್ಲ. ಹಾಗಾಗಿ ಸಹಜವಾಗಿ ಉದ್ವೇಗ, ಆವೇಶಗಳು ಬಂದು ಪ್ರತಿಭಟನೆ ಆಗಿದೆ. ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಸಂವಿಧಾನಿಕ ಹಕ್ಕು. ಈ ಹಕ್ಕನ್ನು ಮೊಟಕು ಮಾಡುವಂಥ ಜವಾಬ್ದಾರಿ ಅವರು ಮಾಡಬಾರ್ದು. ಕಾಂಗ್ರೆಸ್ನವರು ನಾವು ಪ್ರತಿಭಟನೆ ಮಾಡ್ತೀವಿ, ಕಾಂಗ್ರೆಸ್ನ ವಿರುದ್ಧ ಮಾಡ್ತೀವಿ, ಧರ್ಮದ ವಿರುದ್ಧ ಮಾತಾಡಿದವರ ವಿರುದ್ಧ ಮಾತಾಡ್ತೀವಿ ಅಂತೇಳುವಾಗ ಅವರು ನಮ್ಮ ಮೇಲೆ FIR ಮಾಡ್ತಾರೆ ಅಂತೇಳಿ ಆದರೆ ಈ ಸಾಂವಿಧಾನಿಕ ಜವಾಬ್ದಾರಿಯಲ್ಲಿ ಅಂಬೇಡ್ಕರ್ ಅವರು ನಮಗೆ ಪ್ರತಿಭಟನೆ ಮಾಡುವ ಹಕ್ಕನ್ನು ಕೂಡ ಕೊಟ್ಟಿಲ್ವಾ? ಇದು ಹಿಟ್ಲರ್ ರಾಜಕಾರಣನ ಅಂತೇಳೋದು ಕೇಳಬೇಕಾಗುತ್ತೆ. ಕಾಂಗ್ರೆಸ್ನವರ ಮಾತು, ನೀವು ಮಕ್ಕಳನ್ನು ಪ್ರೇರೇಪಣೆ ಮಾಡಿ ಅವರ ಹತ್ರ ಜೈ ಶ್ರೀರಾಮ್ ಘೋಷಣೆ ಹಾಕಿ ಶಾಲೆಯ ವಿರುದ್ಧ ಎತ್ತಿಕಟ್ಟಿದ್ದೀರಿ. ಅದರ ಜೊತೆಗೆ ಹಿಂದೂ ಮತ್ತು ಕ್ರೈಸ್ತ ಸಮುದಾಯವನ್ನು ಎತ್ತಿಕಟ್ಟುವ ಕೆಲಸ ನೀವು ಮಾಡಿದಿರಿ, ನೀವು ರಾಜಕೀಯ ಮಾಡಿದ್ದೀರಿ ಅನ್ನುವಂಥ ಆರೋಪ. ನಾನು ಒಂದು ಮಾತನ್ನು ಕೇಳ್ತೇನೆ. ಘಟನೆ ಆದ ನಂತರ ಇವರ ಕಾಂಗ್ರೆಸ್ ಕಪಾಪರಿಷದ ಸತ್ಯಶೋಧನಾ ಸಮಿತಿಯವರು ಕೇವಲ ಟೀಚರ್ ಮತ್ತು ಹೆಡ್ ಮಿಸ್ಟ್ರೆಸ್ ಹತ್ರ ಹೋಗಿ ಮಾತು ಕೇಳಿಕೊಂಡು ಇವರು ಪತ್ರಿಕೆಯಲ್ಲಿ ಕೊಟ್ಟರಲ್ಲ, ಯಾವ ಜವಾಬ್ದಾರಿಯಲ್ಲಿ ಕೊಟ್ಟರು ಇವರು? ಮಕ್ಕಳ ಹತ್ರ, ಹೆತ್ತವರ ಹತ್ರ, ಒಂದು 50 ಮಕ್ಕಳ ಹತ್ರ ವಿಚಾರಗಳನ್ನು ತಿಳ್ಕೊಂಡು ಇವರು ಸತ್ಯಾಸತ್ಯವನ್ನು ತಿಳ್ಕೊಂಡ್ರ? ಇವರ ಸತ್ಯಾಸತ್ಯತೆ ಟೀಚರ್ ಹತ್ರ ಕೇಳಿದೆ. ಯಾಕಂದರೆ ಇವರ ರಾಜಕೀಯ ಕ್ರೈಸ್ತ ಸಮುದಾಯದ ಮತವು ಕಾಂಗ್ರೆಸ್ಸಿಗೆ ಬರಬೇಕು, ತಪ್ಪಿ ಹೋಗಬಾರ್ದು ಅಂತೇಳಿ ಕಾರಣ ಇವರು ಮಕ್ಕಳ ಹತ್ರ ಯಾವುದೇ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳದೆ ಟೀಚರ್ ಹತ್ರ ಸತ್ಯಾಸತ್ಯ ತಿಳ್ಕೊಂಡು ಇವರು ಪತ್ರಿಕೆಯಲ್ಲಿ ಕೊಟ್ಟರು. ಅದರ ವಿರುದ್ಧವಾಗಿ ನಾನು ತಪ್ಪು ಅಂತೇಳಿ ಮಾತಾಡ್ತಾರೆ ಇವರು. ನಾಚಿಕೆ ಆಗಬೇಕು ಇವರಿಗೆ. ಒಂದು ವಾದ ವಿವಾದ ಆದಾಗ ಎರಡೂ ಭಾಗದ ಜನರ ಹತ್ರ ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನ್ಯಾಯ ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು. ಅಷ್ಟಾಗಿ ಎಲ್ಲ ಸತ್ಯಾಸತ್ಯ ತಿಳ್ಕೊಂಡು ನಾಳೆ ಆಡಳಿತ ಮಂಡಳಿ ಮತ್ತು ಟೀಚರ್ರ ವಿರುದ್ಧವಾಗಿ ರಿಪೋರ್ಟ್ ಆದೇಶ ಬರುತ್ತೆ ಅಂತೇಳೋದು ಗೊತ್ತಾಗಿ ಈ DDPAಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕಂದರೆ ಹೊಸ ಬರುವ DDPA ಅವರಿಗೆ ಬೇಕಾದ ಹಾಗೆ ಈ ಶಾಲೆಗಳಲ್ಲಿ ಅಂಥದ್ದು ನಡೀಲಿಲ್ಲ ಅಂತೇಳಿ ರಿಪೋರ್ಟ್ ಕೊಡುವಂಥ ಒಂದು ಮಾನಸಿಕತೆ ಮಾಡ್ತಾರೆ ಅಂತೇಳೋದು 100ಕ್ಕೆ 100 ಸತ್ಯ. ಕಾಂಗ್ರೆಸ್ನವರು ಈ ರೀತಿಯ ವ್ಯವಸ್ಥೆಗಳೊಂದಿಗೆ ಅವರು DDPAಯನ್ನು ಟ್ರಾನ್ಸ್ಫರ್ ಮಾಡಿ ತನಿಖೆಯನ್ನು ಆಗ್ತಾ ಇರುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಬಾರ್ದು. ತನಿಖೆ ಆಗ್ತಾ ಇರುವಾಗ ತನಿಖಾಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಶಾಲೆಯ ಟೀಚರನ್ನು ಬಚಾವ್ ಮಾಡುವಂಥ ಒಂದು ಹುನ್ನಾರ ಇದು.